ಬಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಅಂತೂ ಇಂತೂ ಮುಗೀತು RCB ಅನ್ಬಾಕ್ಸ್ ಇವೆಂಟು. ಅನ್ಬಾಕ್ಸ್ ಮಾಡಿದ್ದಂತೂ ಆಯ್ತು. ಜರ್ಸಿನೂ ಅನ್ಬಾಕ್ಸ್ ಮಾಡಿದ್ರು, ಲೋಗೋನು ಅನ್ಬಾಕ್ಸ್ ಮಾಡಿದ್ರು, ಎಲ್ಲಾನು ಅನ್ಬಾಕ್ಸ್ ಮಾಡಿದ್ರು. ಅಂತೂ ಇಂತೂ ಇವೆಂಟ್ ಕಂಪ್ಲೀಟ್ ಆಯ್ತು. ಸೈಕ್ ಮಾಡಾಕ್ಬಿಟ್ರು ನಮ್ಮ RCB. ಅಲ್ಲಿ ನೋಡ್ಬೇಕಾ, ಇಲ್ಲಿ ನೋಡ್ಬೇಕಾ, ಎಲ್ಲಿ ನೋಡಬೇಕು ಅಂತ 99 ರೂಪಾಯಿ ಕಾನ್ಸೆಪ್ಟ್ ತಗೊಂಡ್ಬಂದ್ಬಿಟ್ಟು ಸೈಕ್ ಮಾಡಾಕ್ಬಿಟ್ರು ನಮ್ಮ ಹುಡುಗರಿಗೆಲ್ಲ. ಬಾಯಿ ಬಂದಂಗೆ ಬೈಕೊಂಡ್ರು ನಮ್ಮ ಹುಡುಗರು. ಇದಕ್ಕೆ 99 ರೂಪಾಯಿ ಕೊಡ್ಬೇಕಾಗಿತ್ತ ಗುರು. ನಾವು ಸುಮ್ಮನೆ ಸೈಲೆಂಟಾಗಿ ಯೂಟ್ಯೂಬಲ್ಲಿ ಆಮೇಲೆ ಹಾಕೊಂಡು ಅಷ್ಟಿಗೆ ನೋಡ್ಕೊಬೋದಾಗಿತ್ತಲ್ಲ. ನಮಗೆ ಮೇನ್ ಬೇಕಾಗಿದ್ದೆ ಇದು ಯೂಟ್ಯೂಬಲ್ಲೇ ಮಾಡ್ತಾರೆ ಅಂದ್ರೆ ನಾವು 99 ರೂಪಾಯಿ ಕೊಟ್ಟು ತಗೊಳಕ್ಕೆ ಹೋಗ್ತಿರ್ಲಿಲ್ವಲ್ಲ ಅಂತ ಅನ್ಕೊಂಡೆಲ್ಲ ಕೂತ್ಕೊಂಡು ಬಾಯಿಗೆ ಬಂದಂಗೆ ಬೈಕೊಂಡು RCBಗೆ ಅನ್ಬಾಕ್ಸ್ ಇವೆಂಟ್ನ ಅಂತೂ ಇಂತೂ ನೋಡಿ ಕಂಪ್ಲೀಟ್ ಮಾಡಿದ್ವಿ. ಅನ್ಬಾಕ್ಸ್ ಇವೆಂಟ್ನ ಹೈಲೈಟ್ ಏನೇನೆ 8 ಗಂಟೆಗೆ ಸ್ಟಾರ್ಟ್ ಆಗಿದ್ದು. ಅದೇ ಲಾಸ್ಟ್ ಮೂಮೆಂಟ್ ಆಫ್ ದ ಅನ್ಬಾಕ್ಸ್ ಇವೆಂಟ್. ಇನ್ನೇನು ಅನ್ಬಾಕ್ಸ್ ಅವಾಗ ಸ್ಟಾರ್ಟ್ ಆಗಬೇಕು. ಒಂಥರ ಏನೇನೋ ಮಾಡಿದ್ರು ಈ ಸಲ. ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ರು. ಆಲ್ ಆಫ್ ಫೇಮ್ ಯಾರಿಗಾರು ಕೊಡ್ತಾರೆ ಅಂತ ಯಾರು ಕೂಡ ಅಂದ್ಕೊಂಡಿಲ್ಲ. ಮುಂಚೆ ಗೊತ್ತಾಗ್ಬಿಟ್ಟಿದ್ದು ಲಾಸ್ಟ್ ಸೀಸನಲ್ಲಿ ಎಬಿಡಿವಿಲಿಸಿ ಕೊಡ್ತಾರೆ, ಜೊತೆಗೆ ಕ್ರಿಸ್ಗೆಲೆ ಕೊಡ್ತಾರೆ ಅಂತ ಗೊತ್ತಿತ್ತು. ಬಟ್ ಇದು ಆಲ್ ಆಫ್ ಎ ಸಡನ್ ಒಂಥರ ಇದು ಟ್ವಿಸ್ಟ್ ಕೊಟ್ಟರು ಅಂತ ಹೇಳಬೇಕು. ಯಾರು ಕೊಡಲ್ಲ ಅಂತ ಅನ್ಕೊಂಡಿದೆ, ಬಟ್ ಪ್ರತಿಯೊಂದು ಸೀಸನು ಕೊಡಬೇಕು ಅಂತ ಅನ್ಕೊಂಡಿದ್ರೆ ಅಂತ ಕಾಣಿಸಿದೆ. ಕೊಟ್ಟಿದ್ದು ಯಾರಿಗೆ ಗುರು? ನಮ್ಮ ದಾವಣಗೆರೆ ಎಕ್ಸ್ಪ್ರೆಸ್ ವಿನಯ್ ಕುಮಾರ್. ಸುಮಾರು ವರ್ಷ ನಮ್ಮ RCBಗೆ ಆಡಿದ್ದಾರೆ ವಿನಯ್ ಕುಮಾರ್. ಇವ್ರಿಗೆ ಕೊಟ್ಟರು. RCBಗೆ ಸಿಕ್ಕಾಪಟ್ಟೆ ಕೊಡುಗೆ ಅಂತೂ ಕೊಟ್ಟಿದ್ದಾರೆ ವಿನಯ್ ಕುಮಾರ್. ಟ್ರೋಫಿ ಗೆಲ್ಸ್ದೇ ಇರ್ಬೋದು. ಟ್ರೋಫಿ ಇನ್ಫ್ಯಾಕ್ಟ್ ನಾವು ಗೆದ್ದೇ ಇಲ್ವಲ್ಲ. ಸಖತ್ ಕಾಂಟ್ರಿಬ್ಯೂಟ್ ಮಾಡಿದರೆ ವಿನಯ್ ಕುಮಾರ್ ನಮ್ಮ RCBಗೆ. ಸುಮಾರು ವರ್ಷ ಆಡಿದ್ದಾರೆ. ಸೊ ಇವರು ಡಿಸರ್ವಿಂಗ್ ನನ್ನ ಪ್ರಕಾರ ಈ ಆಲ್ ಆಫ್ ಫೇಮ್ಗೆ. ಇನ್ನೂ ಸ್ವಲ್ಪ ಜನ ಇದ್ದಾರೆ, ಇಲ್ಲ ಅಂತಲ್ಲ, ಇವರು ಒಬ್ಬರೇ ಅಂತಲ್ಲ. ಬಟ್ ವಿನಯ್ ಕುಮಾರು ನಮ್ಮ ಕರ್ನಾಟಕ ಪ್ಲೇಯರು. ಇವರಷ್ಟು ಜಾಸ್ತಿ ಬೇರೆ ಯಾವುದೋ ಕರ್ನಾಟಕ ಪ್ಲೇಯರ್ ಆಡಿಲ್ಲ ಅಂತ ಕಾಣಿಸುತ್ತೆ ನಮ್ಮ RCBಗೆ. ಸೊ ಅದಕ್ಕೆ ಡಿಸರ್ವಿಂಗ್ ಏನೇ ಇದ್ದಾರೆ, ಇವ್ರಿಗೆ ಕೊಡಲೇಬೇಕು. ತಕ್ಕನಾಗೇನೆ ಕೊಟ್ಟಿದ್ದಾರೆ. ಈ ಆಲ್ ಆಫ್ ಫೇಮು ಆಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಅವರು ಮಾತಾಡಿದ್ರು, ಆಮೇಲೆ ಫ್ಯಾಫ್ ಡುಪ್ಲಿಸ್ ಅವ್ರು ಬೇರೆ ಮಾತಾಡಿದ್ರು. ವಿರಾಟ್ ಕೊಹ್ಲಿ ಅವರು ಹೇಳಿದ್ರು ನಾವು ಚೆನ್ನೈಗೆ ಹೋಗೋದಿದೆ ಗುರು, ಇವತ್ತು ರಾತ್ರಿ ಬೇಗ ಹೋಗಬೇಕು, ನಮಗೆ ಬೇಗ ಮುಗಿಸ್ಕೊಂಡು ಕೊಟ್ಬಿಡಿ ಗುರು, ನಮಗೆ ಸಾಕಾಗಿ ಹೋಗ್ಬಿಟ್ಟೈತೆ ಅನ್ನೋ ಥರ ಇದ್ರು. ಯಾಕಂದರೆ ಕ್ರೌಡ್ ಮಧ್ಯೆ ಎಷ್ಟೋ ಅಂತ ಇರ್ತಾರೆ ಗುರು. ಅವ್ರು ಬೇರೆ ಲೈಟ್ ಬೇರೆ ಕಣ್ಣಿಗೆ ಬಿಡ್ತಾರೆ. ವಿರಾಟ್ ಕೊಹ್ಲಿಗೆ ಸೈಕ್ ಆಗೋಗ್ಬಿಡ್ತು. ಮಾತಾಡೋಕೆ ಬಿಡಿ ಗುರು. ಕ್ರೌಡ್ ಬೇರೆ ಕಿರ್ಚ್ತಾ ಇದ್ದಾರೆ ಹಾಕೊಂಡಲ್ಲಿ ಕೊಹ್ಲಿ ಅಂತ. ಆಮೇಲೆ ಇನ್ನೂ ಒಂದು ಹೇಳಿದ್ರು ವಿರಾಟ್ ಕೊಹ್ಲಿ ನನಗೆ ಕಿಂಗ್ ಅಂತ ಕರಿಬೇಡಿ ಗುರು, ನನಗೆ ಎಂಬಾರಿಸ್ ಆಗ್ತಾ ಇದ್ದೀನಿ ಗುರು, ನನಗೆ ಕರಿಬೇಡಿ. ಲಾಸ್ಟ್ ಟೈಮು ಹೇಳಿದ್ದೆ, ಈ ಟೈಮು ಹೇಳ್ತಿದ್ದೀನಿ. ಲಾಸ್ಟ್ ವಾರ್ನಿಂಗ್ ನಿಂಗೆ ನಾನೇ ಸೈಟ್ಗೆ ಕಿಂಗ್ ಕೊಹ್ಲಿ ಅಂತ ಕರಿಬೇಡ ನನಗೆ ಅಂತ ಒಂದು ವಾರ್ನಿಂಗ್ ಬೇರೆ ಕೊಟ್ಟರು. ಆಮೇಲೆ ಕನ್ನಡದಲ್ಲಿ ಬೇರೆ ಒಂದು ಸ್ಟೇಟ್ಮೆಂಟಾಗಿ ಕೊಟ್ಟರು. ಈ ಸಲ RCB ಅನ್ನೋದು ಬೆಂಗಳೂರು ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಆಗಿದ್ದಂತೂ ಆಯಿತು. ಲೋಗೋನು ಕೂಡ ರಿವೀಲ್ ಮಾಡಿದ್ರು. ಇದಾಗ್ತಾ ಇದ್ದಂಗೆ ವಿರಾಟ್ ಕೊಹ್ಲಿ ಒಂದು ಸ್ಟೇಟ್ಮೆಂಟ್ ಕನ್ನಡದಲ್ಲಿ ಕೊಟ್ಟರು. ಇಲ್ಲಿಂದ ಹೊಸ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ ಅಂತ. ಹೊಸ ಅಧ್ಯಾಯ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಯಾರ ಕೈಲಿ ಹೇಳ್ಸ್ಕೊಂಡ್ಬಂದ್ರು ಗೊತ್ತಿಲ್ಲ. ಒಟ್ಟಲ್ಲಿ ಹೊಸ ಅಧ್ಯಾಯ ಇಲ್ಲಿಂದ ಶುರು ಅಂತ ಕನ್ನಡದಲ್ಲಿ ಹೇಳಿದ್ರು. ಇದು ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಗ್ಬಿಡ್ತು ಗುರು ನಮಗೆ. ಆಮೇಲೆ ವಿನಯ್ ಕುಮಾರು ಕನ್ನಡದಲ್ಲೇ ಮಾತಾಡಿದ್ರು. ಇನ್ನೇನು ಕನ್ನಡದಲ್ಲಿ ಮಾತಾಡೋ, ಇಂಗ್ಲೀಷೆಲ್ಲ ಮಾತಾಡ್ತಾರೆ. ಸೊ ಒಂಥರ ಮೋರ್ ಆಫ್ ಎ ಕನ್ನಡವಾಗಿತ್ತು. ಆ್ಯಕ್ಚುಲಿ ಫಸ್ಟ್ ನೀವು ನೋಡಿದಿರ ಅಂದರೆ ಫಸ್ಟ್ ಅನ್ಬಾಕ್ಸಿಂಗ್ ಇವೆಂಟು, ಸೆಕೆಂಡ್ ಅನ್ಬಾಕ್ಸಿಂಗ್ ಇವೆಂಟ್ನ ನೋಡಿದಿರ ಅಂತಂದರೆ ಅಷ್ಟೊಂದು ಕನ್ನಡ ಯೂಸ್ ಮಾಡ್ತಾ ಇರಲಿಲ್ಲ. ನೀವು ದಾನೆ ಸೈಡ್ನಾಗಿರಲಿ ಜಾಸ್ತಿ ಯೂಸ್ ಮಾಡ್ತಿಲ್ಲ. ಬಟ್ ಇದು ಮೋರ್ ಆಫ್ ಎ ಕನ್ನಡವಾಗಿತ್ತು ಅಂತ ಹೇಳಬೇಕು ನನ್ನ ಪ್ರಕಾರ. ಜಾಸ್ತಿ ಕನ್ನಡನ RCB ಇವಾಗ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಇವಾಗ ಒಂಥರ ಲೋಕಲ್ ಫ್ಲೇವರ್ನ ತೊಗೊಂಡ್ಬರೋದಕ್ಕೆ ಸ್ಟಾರ್ಟ್ ಮಾಡಿದರೆ. ಬೆಂಗಳೂರು ಅಂತ ಹೆಸರಿಟ್ಟಿದ್ದಾರೆ. ಜೊತೆಗೆ RCB ಅಫಿಷಿಯಲ್ ಪೇಜಲ್ಲೂ ಕೂಡ ಸುಮಾರು ಕನ್ನಡನೇ ಬರ್ತಾ ಇರುತ್ತೆ. ಜೊತೆಗೆ ಇವೆಂಟಲ್ಲೂ ಕೂಡ ಕನ್ನಡ ಜಾಸ್ತಿ ಯೂಸ್ ಮಾಡಿದ್ದು. ನಮಗೆ ಇದೆಲ್ಲ ಮುಂಚೆನೇ ಮಾಡಿತ್ತು ಅಂತಂದಿದ್ರೆ ಯಾವಾಗಲೂ ಕಪ್ ಗೆದ್ಬಿಡ್ತಿದ್ವಲ್ಲ ಗುರು ಅನ್ನೋ ಫೀಲ್ ಬರ್ತೈತೆ. ಬಟ್ ಏನೋ ಸಿಕ್ಕಾಪಟ್ಟೆ ಪಾಸಿಟಿವ್ ವೈಬ್ರೇಷನ್ ಇದೆ ಗುರು ಈ ಒಂದು ಟೂರ್ನಮೆಂಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ. ಯಾಕಂದರೆ ಏನೋ ಗೊತ್ತಿಲ್ಲ, ಒಂದು ಲೋಕಲ್ ಫೀಲ್ ಬರ್ತಾ ಇದೆ. ಒಂದು ನಮ್ಮ ಬೆಂಗಳೂರು ಫುಲ್ ಏನು ಮುಂಚೆ ಇರಲಿಲ್ಲ ಅಂತಲ್ಲ, ಮುಂಚೆನೂ ಇತ್ತು, ಈಗಲೂ ಅದೇ ಥರನೇ ಇದೆ. ಬಟ್ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ನಮಗೆ ಒಲವು ಅಂತ ಹೇಳಬೇಕು. RCB ಅವ್ರು ಈ ಥರ ನಡ್ಕೊತಿರೋದನ್ನ ನೋಡ್ತು ಅಂದರೆ, ನಾನು ಹೇಳಿದ್ದು ಇದ್ರ ಬಗ್ಗೆ ಅಲ್ಲ, 98 ರೂಪೀಸ್ ಅನ್ಬಾಕ್ಸ್ ಇವೆಂಟ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಥರ ಯೂಸ್ ಮಾಡಿದ್ರಲ್ಲ ಅದ್ರ ಬಗ್ಗೆ ಅಲ್ಲ. ಬಟ್ ಈ ಥರ ನಡ್ಕೊತಾ ಇದ್ರಲ್ಲ, ಲೋಕಲ್ ಫ್ಲೇವರ್ನ ತೊಗೊಂಡ್ಬರ್ತಾ ಇದ್ರಲ್ಲ, ಇದು ಅಂತ ನೋಡಿದ್ರೆ ಖುಷಿ ಆಗುತ್ತೆ. ಜರ್ಸಿ ರಿವೀಲ್ ನಿಮ್ಗೆ ಗೊತ್ತಿರೋದನ್ನೇ, ಲಾಸ್ಟ್ ವಿಡಿಯೋ ಮಾಡಿದ್ದೀನಿ ಜರ್ಸಿ ನನ್ನ ರಿವೀಲ್ ಆಗಿದೆ. ಮೋರ್ ಆಫ್ ಎ ಬ್ಲೂಯಿಶ್ ಕಲರ್ ಇದೆ ಗುರು. ಲಾಸ್ಟ್ ಟೈಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಬ್ಲೂಯಿಶ್ ಕಲರ್ ಆ್ಯಡ್ ಆಗಿದೆ. ಲಾಸ್ಟ್ ಟೈಮು ಬ್ಲೂನೇ ಇದ್ದಿದ್ದು, ಸ್ವಲ್ಪ ಬ್ಲೂಯಿಶ್ ಬ್ಲ್ಯಾಕ್ ಇತ್ತು. ಬಟ್ ಇವಾಗ ಇನ್ನೊಂದು ಸ್ವಲ್ಪ ಬ್ಲೂನ ಎನ್ಹಾನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಜರ್ಸಿಲಿ. ಲಾಸ್ಟ್ ಟೈಮ್ ಇದ್ದಿದ್ದು ಸ್ವಲ್ಪ ಡಾರ್ಕ್ ಏನು ಕಾಣಿಸೋದಿಲ್ಲ, ಸ್ವಲ್ಪ ಬ್ಲೂಯಿಶ್ ಕಲರ್ ಕಾಣಿಸುತ್ತೆ. ಬ್ಲೂಯಿಶ್ ರೆಡ್ಡು ಒಂಥರ ಬ್ಲೆಂಡ್ ಆಗಿರೋವಂಥದ್ದು. ಸ್ಟ್ರೈಪ್ಸು ಸ್ಟ್ರೈಟ್ ಇದೆ, ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡು ಲಾಸ್ಟ್ ವಿಡಿಯೋ ನೋಡಿರ್ತಾರೆ. ಇನ್ನೊಂದು ತಿರ್ಗಾ ಜರ್ಸಿನ ಹಂಗಿದೆ ಹಿಂಗಿದೆ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡುವಂಥ ಅಗತ್ಯ ಇದೆಯಲ್ಲ. ಒಟ್ಟಲ್ಲಿ ಲಾಸ್ಟ್ ಟೈಮ್ ಥರ ಸಿಮಿಲರ್ ಆಗಿದೆ, ಬಟ್ ಸ್ವಲ್ಪ ಮೈನ್ಯೂಟ್ ಚೇಂಜಸ್ ಅಲ್ಲಿ ಇಲ್ಲಿ ಮಾಡಿದ್ದಾರೆ ಅಷ್ಟೇ. ಸೊ ನಿಮಗೆ ಏನು ಅನ್ನಿಸ್ತು ಈ ಅನ್ಬಾಕ್ಸ್ ಇವೆಂಟ್? ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಂಗೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಕರೆದುಬಿಟ್ಟು ಜರ್ಸಿನ ಕೂಡ ಕೊಟ್ಟರು. ಆಲನ್ ವಾಕ್ ಅವರಿಗೆ ಜರ್ಸಿ ಕೊಟ್ಟರು. ಬೇರೆಯವ್ರಿಗೂ ಕೂಡ ಕೊಡಬೇಕು ಅಂತ ಇದ್ರೇನೋ, ಅಂದರೆ ಅರ್ಥ ಆಯ್ತಾ ಅಂತ ವಿಡಿಯೋ ಮಾಡಿದ್ರು. ರಿಷಬ್ ಶೆಟ್ಟಿ ಆಗಿರ್ಬೋದು, ರಶ್ಮಿಕಾ ಅವರಾಗಿರ್ಬೋದು, ಆಮೇಲೆ
ಶಿವಣ್ಣ ಅವರಾಗಿರ್ಬೋದು, ಇನ್ನು ಯಾರು ಮಾಡಿದರು ಮರ್ತೋಗ್ಬಿಟ್ಟಿದ್ರು ನಾನು. ಸೊ ಎಲ್ಲರೂ ಮಾಡಿದ್ರು, ಅವ್ರಿಗೆಲ್ಲ ಕೊಡಬೇಕು ಅಂತ ಅನ್ಕೊಂಡಿದ್ರು, ಅವ್ರು ಯಾರೂ ಬಂದಿರಲಿಲ್ಲ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಜರ್ಸಿನ ಕೊಟ್ಟರು. ಸೊ ಓಕೆ, ಇದಿಷ್ಟು ಅನ್ಬಾಕ್ಸ್ ಇವೆಂಟ್ನ ಒಂಥರ ಹೈಲೈಟ್ಸ್ ನಿಮಗೆ ಹೇಳಿದ್ದೀನಿ. ಜರ್ಸಿ ರಿವೀಲ್ ಆಯಿತು, ಜೊತೆಗೆ ನಮ್ಮ ಬೆಂಗಳೂರು ಹೆಸರು ಬಂತು. ಇದೇ ಮೇಯ್ನ್ ಇದ್ದಿದ್ದು ಆಯಿತಾ, ಅನ್ಬಾಕ್ಸ್ ಇವೆಂಟಲ್ಲಿ ಬೇರೆ ಏನೂ ಇರಲಿಲ್ಲ. ಆಮೇಲೆ ಲಾಸ್ಟಿಗೆಲ್ಲ ಒಂದು ಗ್ರೂಪ್ ಫೋಟೋ ಕೂಡ ಆಯಿತು. ಇವತ್ತು ಬಿಡ್ತಾ ಇದ್ದಾರಂತೆ, ಬೆಂಗಳೂರು ಬಿಟ್ಬಿಟ್ಟು ಚೆನ್ನೈಗೆ ಈ ಇವೆಂಟ್ನ ಮುಗಿಸೋದಕ್ಕೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ರು ಅಷ್ಟೇ. ಬೇಗ ಬಿಡ್ರಿ ಇವರು, ಬಿಟ್ಬಿಡಿ ಹೊರಟೋಗ್ಬಿಡ್ತೀನಿ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಅವರಂತೂ. ಬಟ್ ವಿರಾಟ್ ಕೊಹ್ಲಿ ಅವ್ರು ಬಂದಾಗ ಕಿರ್ಚಿದಂತೂ ಫ್ಯಾನ್ಸ್ಗಳು, ಅವ್ರಿಗೆ ಮಾತಾಡೋಕ್ಕೆ ಬಿಡ್ತಿರಲಿಲ್ಲ ಅವರು, ಆ ರೇಂಜಿಗೆ ಕಿರ್ಚಿದ್ರು. ಸೊ ಒಂಥರ ಸಾಕಾಗಿತ್ತು ಅಂತ ಹೇಳಬೇಕು. ಅದೇ ನಮಗೇನು ಡಿ ಜೆ ಗೀಜೆ ಎಲ್ಲ ಏನು ಅಷ್ಟೇನು ಇಷ್ಟ ಆಗಲಿಲ್ಲ. ಅದೇ ಸ್ಟೇಡಿಯಮ್ಗೆ ಹೋದವ್ರಿಗೆ ಇಷ್ಟ ಆಗಬೇಕಷ್ಟೇ. ಅದು ನಾವು ಆನ್ಲೈನಲ್ಲಿ ಕೂತ್ಕೊಂಡು ಇಲ್ಲಿ ಕಿವಿಗೆ ಹಾಕೊಂಡು ನೋಡಿದ್ರೆ ಏನು ಮಜಾ ಇರುತ್ತೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ಫೀಲ್ ತೊಗೊಂಡ್ರೆ ಮಜಾ ಬರೋದು. ಅದು ಸ್ಟೇಡಿಯಮ್ಲಿರೋರಿಗೆ ಮಜಾ ತಗೊಂಡಿರ್ತಾರೆ ಅಷ್ಟೇ, ಇಲ್ಲೇನು ಫೀಲ್ ಬರಿಲ್ಲ. ಬಟ್ ನಮಗೆ ಫೀಲ್ ಕೊಟ್ಟಿದ್ದು 8 ಗಂಟೆ ಆದಮೇಲೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.